ಹಸಿವು ಈ ಪದ ಶ್ರೀಮಂತನಿಗೂ ಹಾಗೂ ಬಡವನಿಗೂ ಇಬ್ಬರಿಗೂ ಕಾಡೋ ಪದ. ಆದರೆ ಶ್ರೀಮಂತನಾದವನು ತನ್ನ ಹಸಿವನ್ನು ನೀಗಿಸುವ ಸಾಮರ್ಥ್ಯ ಹೊಂದಿರುತ್ತಾನೆ. ಆದರೆ ಬಡವನಿಗೆ ಇದು ನಶಿಸಲಾಗದ ನೋವು. ಒಂದು ಸಮೀಕ್ಷೆಯ ಪ್ರಕಾರ ನಾವು ಭಾರತೀಯರು ದಿನನಿತ್ಯ 244 ಕೋಟಿ ರೂಪಾಯಿಯ ಆಹಾರವನ್ನು ವ್ಯರ್ಥ ಮಾಡುತ್ತೇವೆ. ಅದು ಬರೋಬ್ಬರಿ ಯುನೈಟೆಡ್ ಕಿಂಗ್ಡಮ್ ಒಂದು ದಿನಕ್ಕೆ ಸೇವಿಸುವಷ್ಟು ಆಹಾರವಾಗಿದೆ. ನಾವು ವ್ಯರ್ಥ ಮಾಡುವಷ್ಟು ಆಹಾರ ಒಂದು ದೇಶದ ದಿನದ ಸೇವನೆಯ ಆಹಾರದಷ್ಟಾಗಿದೆ. ಆಹಾರ ವ್ಯರ್ಥವನ್ನು ತಡೆಯಲು ಸರ್ಕಾರ ಹಾಗೂ ಸಾವಿರಾರು ಸಂಘ ಸಂಸ್ಥೆಗಳು ಸೇವೆ ಸಲ್ಲಿಸುತ್ತಲಿವೆ. ಆದರೆ ನಾವೆಲ್ಲರೂ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವರೊಡನೆ ಕೈ ಜೋಡಿಸಿ ಈ ಹಸಿವಿನ ಸಮಸ್ಯೆಯನ್ನು ನೀಗಿಸೋಣ. ಇದೇ ನಿಟ್ಟಿನಲ್ಲಿ ಆಹಾರ ವ್ಯರ್ಥದ ಕುರಿತು ಅರಿವು ಮೂಡಿಸುವ ಈ ಕಿರುಚಿತ್ರ ನಮ್ಮದೊಂದು ಸಣ್ಣ ಪ್ರಯತ್ನ. ಹಸಿವು. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಅಣ್ಣ ನಿಮ್ ಹೋಟ್ಲಲ್ಲಿ ಏನಾದ್ರು ಕೆಲಸ ಇದ್ರೆ ಕೊಡೋಣ. ಮೊದಲೇ ಕಣ್ಕಾಣಲ್ಲಪ್ಪ, ಏನಂತ ಕೆಲಸ ಮಾಡ್ತೀಯ? ಪಾತ್ರೆ ತೊಳಿತೀನಿ ಅಣ್ಣ. ಅಣ್ಣ 3 ದಿನ ಆಯ್ತಣ್ಣ ಊಟ ಮಾಡ್ದೆ. ಅಣ್ಣ ಕೆಲಸ ಕೊಡೋಣ. ಮೊದಲೇ ನಮ್ಮ ಹತ್ರ ಕೆಲಸ ಇಲ್ಲ, ನಿನಗೆಲ್ಲಿಂದ ಕೆಲಸ ಕೊಡೋಣ? ಅಣ್ಣ ಅದ್ ಕಟ್ಬೇಡ ಅಣ್ಣ. ಅಣ್ಣ ಅಣ್ಣ ನಿನ್ ಕೈಯಲ್ಲಿ ತಿಳ್ಕೊತೀನಿ ಅಣ್ಣ. ಇಲ್ಲಪ್ಪ, ಇಲ್ಲ ಹೋಗು ಹೋಗು. ಅಣ್ಣ ಕೆಲಸ ಕೊಡೋಣ. ಇಲ್ಲಪ್ಪ ಹೋಗು. ಅಣ್ಣ 3 ದಿನ ಆಯ್ತಣ್ಣ ಊಟ ಮಾಡ್ದೆ. ಇಲ್ಲಪ್ಪ ಹೋಗಪ್ಪ. ಅಣ್ಣ ಅಣ್ಣ ಅತ್ತೆ ಮಾಡ್ಬೇಡ ಅಣ್ಣ. ಇಲ್ಲಪ್ಪ ಹೋಗು. ಅಣ್ಣ ಹೋಗಪ್ಪ ಹೋಗು. ಹೋಗಪ್ಪ ಹೋಗು. ಅಣ್ಣ ಹೋಗಪ್ಪ ಹೋಗು. ಅಣ್ಣ ಅಣ್ಣ. ಹಾ ನೇತ್ರ ಬಾಮ ಬಾ ಕುತ್ಕೋ. ನೇತ್ರ ಬಾಮ ಬಾ ಕುತ್ಕೋಮ್ಮ ಕುತ್ಕೋ. ಹೇಳಮ್ಮ. ಅಣ್ಣ ಹೊಟ್ಟೆ ಹಸಿತಾ ಇದೆ, 3 ದಿನದಿಂದ ಏನೂ ತಿಂದಿಲ್ಲ. ಇವತ್ತಾದ್ರೂ ಏನೋ ತಗೊಂಬಾ ಅಣ್ಣ. ಹ್ಞೂ ಅಮ್ಮ, ನಾನು ಎಲ್ಲ ಕಡೆ ಕೆಲಸ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಇವತ್ತೇನಾದ್ರೂ ಮಾಡಿ ಕೆಲಸ ಹುಡುಕಿ ಊಟ ತಗೊಂಡ್ಬರ್ತೀನಮ್ಮ, ತಗೊಂಡ್ಬರ್ತೀನಿ. ಅಣ್ಣ ಭಿಕ್ಷೆ ಹಾಕಣ. ಅಣ್ಣ 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 ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ. ಅಮ್ಮ ಅಣ್ಣ ಭಿಕ್ಷೆ ಹಾಕಣ. ಅಣ್ಣ 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 ಭಿಕ್ಷೆ ಹಾಕಣ. ಅಣ್ಣ ಅಣ್ಣ ಭಿಕ್ಷೆ ಹಾಕಣ. ಅಣ್ಣ ಭಿಕ್ಷೆ ಹಾಕಣ. ಅಮ್ಮ ತಾಯಿ ಕಟ್ಕಣಮ್ಮ. ಅಮ್ಮ ತಾಯಿ. ದೇವರೇ, ನಿನ್ಗೆ ಕಾಣಿಕೆ ಹಾಕಿದ್ದೀನಿ. ನಮ್ಮಿಬ್ಬರನ್ನ ಚೆನ್ನಾಗಿಡು. ಬೇಗ ಒಂದು ಮಗು ಕೊಡು. ಅಣ್ಣ ಭಿಕ್ಷೆ ಹಾಕಣ. ಅವ ಭಿಕ್ಷೆ ಹಾಕಮ್ಮ. ಅಣ್ಣ ಭಿಕ್ಷೆ ಹಾಕಣ. ಅಮ್ಮ ಭಿಕ್ಷೆ ಹಾಕಮ್ಮ. ಅಣ್ಣ ರೀ ಸ್ವಲ್ಪ ಭಿಕ್ಷೆ ಹಾಕಿ. ಇವನಿಗೇನಾಗಿದೆ? ದುಡ್ಕೊಂಡ್ ತಿನ್ನೋದ್ ಬಿಟ್ಟು ಭಿಕ್ಷೆ ಬೇಡ್ತಾ ಇದ್ದಾನ. ಹೋಗೋ. ಅಣ್ಣ ಅಣ್ಣ ಭಿಕ್ಷೆ ಹಾಕಣ. ಅಣ್ಣ ಭಿಕ್ಷೆ ಹಾಕಣ. ಏನಪ್ಪ ವಯಸ್ಸಿ ಬಂದ್ ಹುಡುಗ ಇದೀಯಾ? ಏನಕ್ಕೆ ಭಿಕ್ಷೆ ಬಿಡ್ತಾ ಇದೀಯಾ? ಹೋಗ್ ದುಡ್ಕೊಂತೀನಿ ಹೋಗ. ಅಣ್ಣ ಕಣ್ಕಣಲ್ಲ. ಅಣ್ಣ ಭಿಕ್ಷೆ ಹಾಕಣ. ಅಣ್ಣ ಅಣ್ಣ ಭಿಕ್ಷೆ ಹಾಕಣ. ಅಣ್ಣ ಕಣ್ಕಣಲ್ಲ. ಅಣ್ಣ ಕಣ್ಕಣಲ್ಲ. ಯಾರು ಯಾರು ಯಾರು?
ನೇತ್ರ ನಾನೇ ಇದ್ದೀನಮ್ಮ, ಬಾ ಕುತ್ಕೋ ಅಮ್ಮ, ಕುತ್ಕೋ ಕುತ್ಕೋ. ಅಣ್ಣ ಊಟ ತಂದೆ ಅಣ್ಣ? ಇಲ್ಲಮ್ಮ, ಎಲ್ಲ ಕಡೆ ಕೆಲಸ, ಎಲ್ಲೂ ಕೆಲಸ ಸಿಗ್ಲಿಲ್ಲ. ಭಿಕ್ಷೆ ಬೇಡದಮ್ಮ, ಯಾರು ಭಿಕ್ಷೆ ಹಾಕ್ಲಿಲ್ಲ, ಯಾರು ಭಿಕ್ಷೆ ಹಾಕ್ಲಿಲ್ಲ. ದೇವ್ರಿಗೆಲ್ಲರೂ ನಿವೇದ್ಯ ತಂದು ಕೊಟ್ರಮ್ಮ. ನಾನು ಎಷ್ಟೇ ಬೇಡ್ಕೊಂಡ್ರು ನನಗೊಂದು ತೂತು ಊಟ ಕೊಡ್ಲಿಲ್ಲಮ್ಮ. ದೇವ್ರ ನಿವೇದ್ಯ ಹಾಕಿದ್ರೆ ದೇವ್ರೇ ತಿಂತಾನ ಅಂತದ್ ಬದ್ದು ನಮ್ಮಂತವ್ರಿಗಾರೆ ಕೊಟ್ರೆ ನಮ್ ಹೊಟ್ಟೆ ತುಂಬುತ್ತೆ. ಈ ಜನಕ್ಕೆ ಬುದ್ಧಿನೇ ಇಲ್ಲಮ್ಮ, ಈ ಜನಕ್ಕೆ ಬುದ್ಧಿನೇ ಇಲ್ಲ. ಹೀಗೆ ಹಸಿವಿನಿಂದ ನರಳುತ್ತಿರುವ ಈ ಕುರುಡು ಮಕ್ಕಳು ಕೆಲಸವೂ ಸಿಗದೆ, ಭಿಕ್ಷೆಯೂ ಸಿಗದೆ, ಕಣ್ಣಿಟ್ಟು ಕುರುಡಾದ ಈ ಕತ್ತಲೆಯ ಜಗತ್ತಿನ ಜನರೊಂದಿಗೆ ಬದುಕನ್ನು ಸಾಗಿಸುತ್ತಿದ್ದಾರೆ. ಇಂತಹ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಸಿಗುತ್ತವೆ. ಬನ್ನಿ, ಇಂದು ನಾವೆಲ್ಲರೂ ಎಚ್ಚೆತ್ತುಕೊಂಡು ಕೈ ಜೋಡಿಸಿ ಈ ಹಸುವಿನ ವಿರುದ್ಧ ಹೋರಾಟ ಮಾಡೋಣ. ಆಹಾರ ವ್ಯರ್ಥವನ್ನು ತಡೆದು ಇನ್ನೊಬ್ಬರ ಹಸು ನೀಗಿಸೋಣ.